ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ಇವತ್ತಿನ ತಿಂಡಿಗೆ ಬೇಗ ಆಗುವಂತಹ ರೊಟ್ಟಿ, ಬಳಿಯ ರೊಟ್ಟಿ ಸಹ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ಪು ಅಕ್ಕಿ ಹಿಟ್ಟು, ಒಂದು 3/4 ಕಪ್ಪಷ್ಟು ಗೋಧಿ ಹಿಟ್ಟು, ಒಂದು ಅರ್ಧ ಚಿರೋಟಿ ರವೆ ತಗೊಂಡಿದ್ದೀನಿ. ಅಲ್ಲಿ ಉಪ್ಪು ಹಾಕ್ಕೊಂಡು ರೊಟ್ಟಿಗೆ ಕಲಸಿಟ್ಕೊಂಡಿದ್ದೀನಿ ಹಿಟ್ಟಿಗೆ. ಈ ಕಡೆ ಪಲ್ಯ, ಇದು ಎಲೆಕೋಸಿತ್ತು, ಹಾಗಾಗಿ ಪಲ್ಯ ಮಾಡ್ಕೊಳ್ಳೋಣ ಅಂತಂದೇಳಿ 3 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕಾಯಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ರೊಟ್ಟಿಗೂ ಸಹ ಕಲಸಿಟ್ಕೊಂಡಿದ್ದೀನಿ. ಪಲ್ಯಕ್ಕೆ ಒಗ್ಗರಣೆಗೆ ಬಾಣಲಿ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಡಲೆಬೇಳೆ ಫ್ರೈ ಆಗ್ತಿದ್ದಂಗೆ ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಂಡು, ಫ್ರೈ ಆಗಿದ್ದಾದಮೇಲೆ ಏನು ಎಲೆಕೋಸು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು 10 ನಿಮಿಷ ಎಣ್ಣೆಲೆ ಬೇಯಬೇಕು. 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು 5 ನಿಮಿಷ ಬೇಯಿಸ್ಕೊಂಡು, ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಅರ್ಧ ಲೋಟ ನೀರು ಹಾಕ್ಕೊಂಡು ಸಹ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಹುಳಿ ಪುಡಿನೂ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಈ ಕಡೆ ರೊಟ್ಟಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿಗೆ ಮತ್ತು ಚಪಾತಿಗೆ, ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಪಲ್ಯನೂ ಒಂದೇ ಕಡೆ ಸಹ ಬೇಯಿಸ್ಕೊಬೋದು ರೊಟ್ಟಿನ. ಈ ಕಡೆ ನಾನು 2 ಕಡೆಯೂ ಸಹ ಬೇಯಿಸ್ಕೊಳ್ತಾ ಇದ್ದೀನಿ. ರೊಟ್ಟಿ ಈ ರೀತಿ ಬಂದಿತ್ತು ಫ್ರೆಂಡ್ಸ್. ತೆಳುಗೆ ಹಾಕ್ಕೊಂಡ್ರೆ ಒಂದೇ ಕಡೆ ಬೇಯಿಸ್ಕೊಂಡ್ರೂ ಆಗುತ್ತೆ. ಇಲ್ಲೊಂದು ಸ್ವಲ್ಪ ನನಗೆ ಅಷ್ಟು ತೆಳುಗೆ ಹಾಕೋಳಕ್ಕೆ ಬರಲಿದ್ದರಿಂದ 2 ಕಡೆಯೂ ಸಹ ಬೇಯಿಸ್ಕೊಂಡಿದ್ದೀನಿ. ರೊಟ್ಟಿನೂ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಮಶಪ್ ಮಾಡೋಣ ಅಂತಂದೇಳಿ ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ. 2 ಈರುಳ್ಳಿ, 1 ಬೆಳ್ಳುಳ್ಳಿ, 2 ಟೊಮೊಟೊ, ಹಸಿದು ಅವರೆಕಾಳಿತ್ತು, ಅವರೇ ಬೇಳೆ ಇಸ್ಕಿರೋದು, ಹಾಗಾಗಿ ಅದನ್ನು ಸಹ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಕುಕ್ಕರ್ಗೆ ಸೊಪ್ಪೇನು ತೊಳೆದು ಇಟ್ಕೊಂಡಿರ್ತೀವಲ್ವ ಅದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅವರೇ ಬೇಳೆ, ಈಗ ಸೀಸನ್ ಇರೋದ್ರಿಂದ ಅವರೇ ಬೇಳೆ ಹಾಕ್ಕೊಳ್ಳೋಣ, ಬೇಳೆ ಬೇಡ ತೊಗರಿಬೇಳೆ ಅಂತಂದೇಳಿ ಅದೇ ಇತ್ತಲ್ವ ಅಂತಂದು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ಕಟ್ ಮಾಡಿರ್ತೀವಲ್ವ ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬದನೆಕಾಯಿ, 1 ಸ್ಪೂನ್ ಹುಳಿ ಪುಡಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು 3 ಲೋಟ ಚಿಕ್ಕ ಲೋಟದಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಏನು ಸೊಪ್ಪು ಅದೆಲ್ಲ ಹಾಕಿರ್ತೀವಲ್ವ, ಈರುಳ್ಳಿ, ಟೊಮೊಟೊ ಎಲ್ಲ, ಅದು ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು ಅನಿಸುತ್ತೆ. ಹಾಕ್ಕೊಂಡು ಸ್ವಲ್ಪ ಕಾಯಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮುಳುಗೋಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ವಿಷಲ್ ಮುಚ್ಚಿ ಇಲ್ಲಿ ನಾನು ಮಸಿಟ್ಕೊಳ್ತೀನಿ. ರುಬ್ಕೊಂಡ್ರೆ ಇಷ್ಟ ಆಗಲ್ಲ, ಹಾಗಾಗಿ 3-4 ವಿಷಲ್ ಹಾಕಿಸ್ತಾ ಇದ್ದೀನಿ. ಇಲ್ಲಿ ವಿಷಲ್ ಕೂಗಿಸಿ ಹಾಕ್ಸ್ಕೊಂಡು 3-4-5 ವಿಷಲ್ಲೇ ಕೂಗಿಸ್ಕೊಂಡಿದ್ದೀನಿ. ಇಲ್ಲಿ ಕೂಗಿಸ್ಕೊಂಡಾದ್ಮೇಲೆ ಸ್ವಲ್ಪ ನೀರ ಬಸ್ಕೊಂಡು ಆಮೇಲೆ ಮಸ್ಕೋಬೇಕು. ಮಸಿಯ ಗುಂಡು ಮಸಿಯೋದು ಇದಿರುತ್ತಲ್ವ ಅದನ್ನು ತಗೊಂಡು ಚೆನ್ನಾಗಿ ಮಸ್ಕೋಬೇಕು. ಮಸ್ಕೊಂಡು ಸ್ವಲ್ಪ ಒಗ್ಗರಣೆ ಸಹ ಕೊಟ್ಕೊಂಡಿದ್ದೀನಿ. ಈ ಕಡೆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ತನಕ ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ ಬಿಟ್ಟು, ಎಣ್ಣೆ ಕಾದಾದಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿ ಒಂದು ಕುದಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿಯಾಗಿರುತ್ತೆ. ಮಧ್ಯಾಹ್ನ ನನ್ನ ಮಗಳು ಸ್ಕೂಲ್ ಆನ್ಯುವಲ್ ಡೇ ಇತ್ತು, ಸ್ಕೂಲ್ ಫಂಕ್ಷನ್ ಇರೋದ್ರಿಂದ ಹೋಗ್ಬೇಕಿತ್ತು, ಹಾಗಾಗಿ ಬೇಗ ಊಟ ಮಾಡ್ಕೊಂಡು ಹೋಗೋಣ ಒಂದೇ ಸಲ ಅಂತಂದೇಳಿ ಮುದ್ದೆನೂ ಸಹ ಮಾಡ್ಕೊಂಡಿದ್ದೀನಿ. ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನ ಊಟ, ಮಧ್ಯಾಹ್ನದ ಊಟ. ಸ್ಕೂಲ್ ಹತ್ರ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಸ್ಕೂಲ್ ಹತ್ರ ಅಲ್ಲೇ ತುಂಬ ಜನನೂ ಸಹ ಸೇರಿದ್ರು. ಚಿಕ್ಕ ಮಕ್ಳದ್ದು ಫಸ್ಟ್ ಇದ್ದಿದ್ದರಿಂದ ಚಿಕ್ಕ ಮಕ್ಕಳು ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲೇ 7 ಗಂಟೆ ಆಗಿತ್ತು. ನಾವು ಹೋದಾಗ 6:30 ಅನಿಸುತ್ತೆ, 6:30-7 ಗಂಟೆ ಆಗಿತ್ತು. ಅವಾಗ ಸ್ಟಾರ್ಟ್ ಆಗಿತ್ತಲ್ಲೇ. ನನ್ನ ಮಗಳು 3 ಗಂಟೆಗೆ ಸಹ ಹೋಗಿ ಬಿಟ್ಬಿಟ್ಟು ಬಂದ್ವಿ. ಹೇರ್ ಸ್ಟೈಲ್ ಒಂದು ಮಾಡ್ಕೊಂಡು ಕರ್ಕೊಂಡು ಹೋಗಿದ್ವಿ. ಮೇಕಪ್ಪು, ಕಾಸ್ಟ್ಯೂಮ್ ಎಲ್ಲ ಅವ್ರದ್ದೇ ಇತ್ತು. ಸಹ ಇಲ್ಲೆಲ್ಲ ಮೇಕಪ್ ಮಾಡಿಸ್ಕೊತಾ ಇದ್ರು. ನನ್ನ ಮಗಳು ಸಹ ಇನ್ನು ಲಾಸ್ಟಿಗೆ ಮೇಕಪ್ ಮಾಡಿಸಿದ್ದು. ಇಲ್ಲೆಲ್ಲ ಮಕ್ಕಳು ರೆಡಿ ಮಾಡಿ ಕೂರಿಸಿದ್ರು ಯಕ್ಷಗಾನದವರು. ಇಲ್ಲೆಲ್ಲ ಮಕ್ಕಳು ಸಹ ಡ್ಯಾನ್ಸ್ ಆಡಿ ಬಂದು ಒಳಗೆಲ್ಲ ಕೂರಿಸ್ಕೊಂಡಿದ್ರು ಟೀಚರ್ಸು. ಸರಿಯಾಗಿ ಯಕ್ಷಗಾನ ಮಕ್ಕಳು ಸಹ
ಕೂರಿಸಿದ್ದು, ಬಟ್ಟೆ ಎಲ್ಲ ಹಾಕೋರಿಗೆಲ್ಲ ಹಾಕಿಸ್ತಾಯಿದ್ರು, ಗೆಜ್ಜೆ ಮತ್ತು ಬಟ್ಟೆಗಳೆಲ್ಲ. ಇದು ತುಂಬಾ ಲೇಟ್ ಆಯಿತು ಅಂತ, ನಾವು ಒಂದು 5 ಅವರ್ ತಗೊಂತು ಮೇಕಪ್ಪು, ಡ್ರೆಸ್ಸು ಎಲ್ಲ ಹಾಕೋದು. ನನ್ನ ಮಗಳು ಈ ಥರ ರೆಡಿಯಾಗಿದ್ದು, ಇನ್ನೂ ಕಿರೀಟಿಯನ್ನು ಇನ್ನೂ ಇಟ್ಟಿರಲಿಲ್ಲ. ಸುಮ್ಮನೆ ನಾವಾಗಲೇ ಫೋಟೋ ಹೊಡೆಯೋಣ ಅಂತಂದೇಳಿ ಫೋಟೋ ಹೊಡ್ಕೊತಾ ಇದ್ವಿ. 21 ಜನ ರೆಡಿಯಾಗೋ ಅಷ್ಟೊತ್ತಿಗೆ ಒಂದು 4 ಅವರೇ ತಗೊಂತು ಅಂತ ಹೇಳ್ಬೋದು. ಇಲ್ಲಿ ಅದು ಏನು ಕಿರೀಟ ಇಟ್ಟಿದ್ರಲ್ವ, ಅದು ಭಾರ ಅನ್ನಿಸ್ತಿತ್ತು ಅವ್ರಿಗೆ ಪಾಪ. ಹಂಗಾಗಿ ಲಾಸ್ಟಿಗೆ ಸಹ ಅವ್ರಿಗೆ ರೆಡಿ ಮಾಡಿದ್ದು ಅವೆಲ್ಲ ಅವ್ರ ಕ್ಲಾಸ್ ಟೀಚರು ಫೋಟೋ ತೆಗೆಸ್ಕೊಳಕ್ಕಂತಂದೇಳಿ ಫೋಟೋನು ಸಹ ತೆಗೆಸ್ಕೊಂಡು ಇಲ್ಲಿ ಡ್ಯಾನ್ಸು ನನ್ನ ಮಗಳು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋ ಅಷ್ಟೊತ್ತಿಗೆ ಅಲ್ಲೇ 11 ಗಂಟೆ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ.